ಮೀಡಿಯಮ್ ಸೈಜ್ ಕ್ಯಾರೆಟ್ ತಗೊಂಡಿದ್ದೀನಿ. ಹಾಗೆಯೇ ಒಂದು ಖಾಲಿ ಬಾಟಲ್ ಕೂಡ ಬೇಕು. ಈ ಕಟ್ ಮಾಡಿದಂತಹ ಕ್ಯಾರೆಟನ್ನು ಖಾಲಿ ಬಾಟಲ್ಗೆ ತುಂಬಿಸಿ ನಂತರ ಸುಮಾರು 2 ಸ್ಪೂನ್ನಷ್ಟು ಉಪ್ಪು ಮಿಕ್ಸ್ ಮಾಡುವ. ನಾನಿಲ್ಲಿ ಸೀ ಸಾಲ್ಟ್ ತಗೊಂಡಿದ್ದೀನಿ. ನೀವು ಬೇಕಿದ್ದರೆ ರಿಫೈನ್ಡ್ ಸಾಯಿಲ್ ಕೂಡ ಯೂಸ್ ಮಾಡಬಹುದು. ಈ ರೀತಿ ತುಂಬಿಸಿದ ಮೇಲೆ ಚೆನ್ನಾಗಿ ಬಾಟ್ಲನ್ನು ಕುಲುಕಬೇಕು. ಇದರಿಂದ ಉಪ್ಪು ತಳಭಾಗದವರೆಗೂ ಹರಡ್ತದೆ. ಇದನ್ನು 2 ದಿನ ಹೀಗೆ ಇಟ್ಟು ಬಿಡುವ. ಇದರಿಂದ ಕ್ಯಾರೆಟ್ ಚೆನ್ನಾಗಿ ಉಪ್ಪನ್ನು ಹೀರಿಕೊಳ್ಳುತ್ತೆ. ಇಲ್ಲಿ ನಮಗೆ ಪಿಕ್ಕಲ್ ಮಾಡಲಿಕ್ಕೆ ನಮಗೆ ಬೇಕಾಗಿರೋದು 5 ರಿಂದ 6 ಎಸಳು ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಮೆಂತೆ, 1 ಟೇಬಲ್ ಸ್ಪೂನ್ ಹುರಿದ ಸಾಸಿವೆ, 2 ಟೇಬಲ್ ಸ್ಪೂನ್ ಹಸಿ ಸಾಸಿವೆ ಮತ್ತು 2 ರಿಂದ 3 ಕಾಶ್ಮೀರಿ ಚಿಲ್ಲಿ ಪೌಡರ್. ನೀವು ಬೇಕಿದ್ರೆ ದೊಡ್ಡ ಒಗ್ಗರಣೆಗೆ ಕರಿಬೇವು, ಸ್ವಲ್ಪ ಸಾಸಿವೆ, ಹಾಗೆಯೇ ಸ್ವಲ್ಪ ಹಿಂಗ್, ಇವಿಷ್ಟು ಬೇಕಾಗಿ. ಹಾಗೆ ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ನೀರು. ಇದನ್ನು ಇಟ್ಕೊಳ್ಳಿ. ಈಗ ಎಲ್ಲವನ್ನು ಮಿಕ್ಸಿ ಗ್ರೈಂಡರ್ಗೆ ಹಾಕಿ ಸ್ವಲ್ಪ ಸಾಸಿವೆಯನ್ನು ಕಾಯಿಸಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ತಣ್ಣಗಾದ ಮೇಲೆ ಅದನ್ನು ಕೂಡ ಮಿಕ್ಸಿಗೆ ಆ್ಯಡ್ ಮಾಡಿ. ಇದು ಎಕ್ಸ್ಟ್ರಾ ಸಾಸಿವೆ ಅಲ್ಲ, ನಾನಿದನ್ನು ಈಗ ಕಾಯಿಸಿದ್ದು, ಮೊದಲೇ ಹೊದಿಟ್ಕೊಳ್ಳಲಿಲ್ಲ. ಹಾಗಾಗಿ ಈಗ ನಾನು ಕಾಯಿಸಿ ಅದನ್ನು ಮಿಕ್ಸಿಗೆ ಹಾಕಿದ್ದೇನೆ. ಇವೆಲ್ಲವನ್ನು ಒಟ್ಟಿಗೆ ಗ್ರೈಂಡ್ ಮಾಡುವ. ನೋಡಿ, ಈಗ ನೀವು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಬೇಕು. ಫೈನ್ ಸ್ಟ್ರಕ್ಚರ್ ನಮಗೆ ಬೇಕು. ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಅದನ್ನು ಮತ್ತೆ ಗ್ರೈಂಡ್ ಮಾಡಿ. ನೋಡಿ, ಈಗ ಈ ಪೇಸ್ಟ್ ರೆಡಿಯಾಗಿದೆ. ಈಗ ಏನು ಮಾಡಬೇಕು, ನಾವು ಈ ಬಾಟ್ಲಲ್ಲಿರುವಂತಹ ಈ ಕ್ಯಾರೆಟನ್ನೆಲ್ಲ ಒಂದು ಪಾತ್ರೆಗೆ ಹಾಕೋಣ. ಇದರಿಂದ ನಮಗೆ ಎಲ್ಲವನ್ನು ಮಿಕ್ಸ್ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಎಲ್ಲವನ್ನು ಪಾತ್ರೆಗೆ ಹಾಕಿದ ಮೇಲೆ ಅದಕ್ಕೆ ಈ ರುಬ್ಬಿರುವಂತಹ ಮಸಾಲವನ್ನು ಹಾಕಿ ಮಿಕ್ಸ್ ಮಾಡಿ. ಬೇಕಿದ್ರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಬೋದು. ಮಿಕ್ಸಿಯಲ್ಲಿರುವಂತಹ ಮಸಾಲೆ ಎಲ್ಲ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದನ್ನು ಮಿಕ್ಸ್ ಮಾಡಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾವು ಫೈನಲ್ ಆಗಿ ಒಂದು ಒಗ್ಗರಣೆಯನ್ನು ಕೊಡಬೇಕು. ಸ್ವಲ್ಪ ಎಣ್ಣೆ ಕಾಯಿಸಿ, ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೇನೆ. ನನ್ನ ಪ್ರಕಾರ ಕೊಕೊನಟ್ ಆಯಿಲೇ ಬೆಸ್ಟ್. ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಆ್ಯಡ್ ಮಾಡಿದ್ದೀನಿ. ಇದಿನ್ನೇನು ಬಸ್ಟ್ ಆಗಬೇಕಾದ್ರೆ ಇದಕ್ಕೆ ಸ್ವಲ್ಪ ಕರಿಬೇವು ಹೆಸರುಗಳನ್ನು ಹಾಕಿ ಸ್ವಲ್ಪ ಹಿಂಗ್ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಬಿಸಿ ಆದಮೇಲೆ ಗ್ಯಾಸ್ ಆಫ್ ಮಾಡಿ ನಂತರ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಟುಬಿಡಿ. ಆನಂತರ ಇದನ್ನು ಮಿಕ್ಸ್ ಮಾಡಿದಂತಹ ಮಸಾಲಕ್ಕೆ ಆ್ಯಡ್ ಮಾಡಿ. ಹೀಗೆ ಚೆನ್ನಾಗಿ ಆ್ಯಡ್ ಮಾಡಿ ಸ್ವಲ್ಪ ಸೈಡಲ್ಲಿಡಿ. ಓಕೆ, ಹೋಮ್ ಮೇಡ್ ಪಿಕ್ಕಲ್ ನಿಮಗೆ ರೆಡಿಯಾಗಿದೆ. ಇದನ್ನು ಒಂದು ಜಾರ್ಗೆ ಹಾಕಿಟ್ಟುಬಿಡಿ. ಪಿಕ್ಕಲನ್ನು ಮಾಡಿ ನೋಡಿ, ಆದಮೇಲೆ ಕಮೆಂಟ್ ಮಾಡಿ ಪಿಕ್ಕಲ್ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.